ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಯಾರು ಸಂತ್ರಸ್ತೆ ನ್ಯಾಯ ಕೊಡಿಸೋದಕ್ಕೆ ವಕೀಲರನ್ನ ಕರ್ಕೊಂಡು ಹೋದ್ರು, ಅವರೇ ಉಲ್ಟಾ ಹೊಡೆದ್ರು, ಅತ್ಯಾಚಾರ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಸಂತ್ರಸ್ತೆ ಎಲ್ಲಿ ಅನ್ನೋ ಪ್ರಶ್ನೆ ಇದೆ. ಇದನ್ನ ನಾವು ಕೇಳ್ತಾ ಇಲ್ಲ, ಬದಲಾಗಿ ಆ ಸಂತ್ರಸ್ತೆಯ ಪತಿ ಶಮಂತ್ ಅವ್ರು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಶಮಂತ್ ಅವ್ರನ್ನ ಬರ್ಮಾಡ್ಕೊಳ್ತೀನಿ ಕಾರ್ಯಕ್ರಮಕ್ಕೆ. ಶಮಂತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲಿದ್ದಾರೆ ನಿಮ್ಮ ಹೆಂಡತಿ ಮಕ್ಕಳು ಈಗ? ಮೇಡಮ್, ಅದು ಎಲ್ಲಿದ್ದಾರೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಎಷ್ಟು ದಿನ ಆಯ್ತು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನ ಬಿಟ್ಟು ಹೋಗಿ? ಆಲ್ಮೋಸ್ಟ್ 1.5 ತಿಂಗಳು ಮೇಲೆ ಆಗೈತೆ ಮೇಡಮ್. ಇಲ್ಲಿವರೆಗೂ ಪೊಲೀಸವರಾಗಲಿ ಯಾರೇ ಆಗಲಿ ನಮಗೆ ಅದು ಸುಳುವು ಕೊಟ್ಟಿಲ್ಲ, ನನಗೆ ತೋರಿಸಿಲ್ಲ, ಮಾತಾಡ್ಸಿಲ್ಲ. ನನ್ನ ಹೆಂಡತಿ ಮಗು ಎಲ್ಲವ್ರೆ ಅಂತಲೂ ನನಗೆ ಹೇಳೂ ಇಲ್ಲ. ಅಂದರೆ ನಿಮಗೊಂದು ಡೌಟ್ ಇದೆಯಾ, ಆರಕ್ಷಕರ ರಕ್ಷಣೆಯಲ್ಲಿ ಇದ್ದಾರೆ ಹೆಂಡತಿ ಮಕ್ಕಳು ಅಥವಾ ಇನ್ನೆಲ್ಲಿದ್ದಾರೋ ಗೊತ್ತಿಲ್ಲ ಅಂತ? ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಏನು ಕೊಟ್ಟಿಲ್ಲ ಮೇಡಮ್. ಯಾಕಂದ್ರೆ ಅವರೇ ನಮಗೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ. ನಮ್ಗೇನು ಅವ್ರು ಹೇಳಿಲ್ಲ, ಮಾಹಿತಿ ಕೊಟ್ಟಿಲ್ಲ. ಅವರಾಗೆ ಕರೆಸ್ತಾರೆ ಅಂತ ನಾನು ಸುಮ್ಮನಾದೆ ಅಷ್ಟೇ. ಏನು ಹೇಳ್ತಾ ಇದ್ದಾರೆ? ಏನು ಹೇಳ್ತಿದ್ರೆ ಅಂತ ಅಂದರೆ, ಮೇಡಮ್ ಅದೇ ಕಳಿಸ್ಕೊಡ್ತೀವಿ, ಅವ್ರಾಗೆ ಅವ್ರು ಬರಲಿ ಅಂತ ಅಂದರು. ಅದು ಬಿಟ್ಟರೆ ಇನ್ನು ಎಲ್ಲವ್ರೆ ಅಂತಲೂ ನಮ್ಗೆ ಹೇಳಿಲ್ಲ. ಶಾಂತವನ ಕೇಂದ್ರಕ್ಕೆ ನನಗೆ ತೋರಿಸಿ ಅಂತ ಕೇಳಿದಾಗ ಅಭಿಜಿತ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ ತೋರಿಸ್ತೀನಿ ಅಂತ ನನಗೆ ಹೇಳಿದ್ರು. ಯಾಕಂದರೆ ನಾವು ಹಸ್ಬೆಂಡಾಗಿ ನೋಡೋ ಅವಕಾಶನ ನನಗೆ ಕೊಡಲಿಲ್ಲ. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಬಿಟ್ಟು ಅವ್ರ ಹತ್ರ ನಾನು ಕೇಳಿಕೊಂಡು ಮಾತಾಡಿದೆ. ಆ ಹುಡುಗಿ ಏನಂತ ಹೇಳ್ತಿದ್ದಾಳೆ ಅಂತಂದರೆ, ನಾನು ಬರೋದೇ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಹೆಂಡತಿ ಮಗುನ ಬೇಡ ಅಂತ ನೀನು ಬರ್ಕೊಟ್ಬಿಟ್ಟು ಹೋಗು ಅಂತ ಈ ಥರ ಮಾಹಿತಿ ಕೊಡ್ತಿದ್ದಾಳೆ ನನಗೆ. ಅಲ್ಲ, ಅವರೇ ನಿಮ್ಮ ಸಮ್ಮುಖದಲ್ಲಿ ಬಂದು ಹೇಳ್ಬೇಕು, ನೀ ನನಗೆ ಬೇಡಪ್ಪ ಡಿವೋರ್ಸ್ ಅಪ್ಲೈ ಮಾಡು ಅಥವಾ ನೀ ನನಗೆ ಬೇಡ ಅಂತ. ಅದನ್ನೇ ಕೇಳಿದ್ದೀನಿ ಮೇಡಮ್. ನಾನು ಸ್ಟೇಷನ್ ಬಂದು ಅಲ್ಲೇ ಬರ್ಕೊಟ್ಬಿಟ್ಟು ನನಗೆ ಏನೈತೆ ಈ ಥರ ಯಾಕೆ ಮೋಸ ಮಾಡಿದೆ, ಸುಳ್ಳು ಯಾಕೆ ಕೇಳಿದೆ, ನ್ಯಾಯ ಕೇಳಕ್ಕೆ ಹೋದವ್ರ ಮೇಲೆ ಏನಕ್ಕೆ ನಂಬರು, ಕಾಂಟ್ಯಾಕ್ಟ್, ಏನೂ ಇಲ್ಲ ಮೇಡಮ್. ಅವ್ರ ತಂದೆ ತಾಯಿ ಯಾರಿಲ್ವಾ? ಮೇಡಮ್ ತಾಯಿ ಇದ್ದಾರೆ, ಅವರು ಇದನ್ನ ಎಲ್ಲ ನೋಡಿದ್ದಾರೆ. ಆದ್ರೂ ಅವ್ರು ಬರಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದ್ರೆ ನಾವು ದೂರ ಆದ್ರೆ ಸಾಕು ಅಂತ ಅವ್ರು ಕಾಯ್ತಿದ್ದಾರೆ ಅವ್ರ ತಾಯಿಯವರು. ನಮ್ಗೆ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದರಿಂದ ನಾವು ಇವ್ರ ಮನೇಲಿ 1.5 ತಿಂಗಳು ಆಶ್ರಯ ತಗೊಂಡಿದ್ದು. ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಯ್ತು ಅಂತ ನಾನು ಇವ್ರಿಗೆ ಫೋನ್ ಮಾಡಿ ಹೇಳಿದಾಗ ಅವರು, ಶಮಂತ್ ಅವರೇ, ಈಗ ತಾನೇ ಎಲ್ಲರೂ ಪತ್ರಕರ್ತರು ಕೂತ್ಕೊಂಡಿದ್ರು ನಿಮ್ ಜಾಗದಲ್ಲಿ, ಅವ್ರು ಹೇಳಿದ್ರು ಇದೆಲ್ಲ ಒಂದ್ ಸ್ವಲ್ಪ ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ ನಮ್ಗೆ, ಎಕ್ಸಿಕ್ಯೂಟ್ ಮಾಡೋ ರೀತಿ. ಖಂಡಿತವಾಗ್ಲೂ ಮೇಡಮ್. ಅವ್ರ ಮನೆಗೆ ಆಶ್ರಯ ಪಡ್ಕೊಂಡ್ರು, ಅದ ನಂತರದಲ್ಲಿ ಮಹಾದೇವ್ ಪರಿಚಯ ಆಗುತ್ತೆ, ಮಹಾದೇವ್ ಅತ್ಯಾಚಾರ ಮಾಡಿದ್ರು ಅಂತ ಬರ್ತಾರೆ, ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ ಅಂದ್ರೆ ಏನರ್ಥ? ಇದು ಯಾವುದು ನಿಮ್ ಗಮನಕ್ಕೆ ಇರ್ಲಿಲ್ವಾ? ಗಮನಕ್ಕೆ ಮೇಡಮ್ ಅಂದ್ರೆ ಎಲ್ಲ ಇತ್ತು, ಆದ್ರೆ ಪೊಲೀಸ್ ಅವರೇ ಇದು ಎಲ್ಲ ಉಲ್ಟಾ ಮಾಡಿ ಕೇಸ್ ಮಾಡಿರೋದು. ಇದು ಸ್ಟಾರ್ಟಿಂಗ್ ಎಫ್ಐಆರ್ ಎಲ್ಲ ಮಾಡಿದ್ರು. ನಿಜಕ್ಕೂ ನಿಮ್ಮ ಹೆಂಡತಿ ಮೇಲೆ ಅತ್ಯಾಚಾರ ಆಗಿದೆಯಾ ಮೇಡಮ್? ಅದು ಕನ್ಫರ್ಮೇಷನ್ಗೆ ನಮಗೆ ಮೆಡಿಕಲ್ ಪ್ರೂಫೇ ನಮಗೆ ಕೊಡ್ತಿಲ್ವಲ್ಲ, ಅದಾಗಿರೋದ್ರಿಂದ ತಾನೇ ಅವರು ನಮಗೆ ಮುಚ್ಚಿಟ್ಟು ಇದನ್ನೆಲ್ಲ ಉಲ್ಟಾ ಮಾಡಿ ಮೇಡಮ್ ಅವ್ರನ್ನ ಒಳಗಡೆ ಹಾಕಿ ನನ್ನ ಸಂಸಾರ ದೂರ ಮಾಡಿರೋದು. ಇಲ್ಲ ಅಂತ ಅಂದ್ರೆ ಅವ್ರು ನಿಜ ಅಂಶ ಅವರು ನಮ್ಗೆ ಹೇಳ್ಬೇಕಾಗಿತ್ತು. ಏನೂ ಇಲ್ಲ ಅಂತ ಮಾಹಿತಿ ಕೊಟ್ಟರು, ನನಗೆ ಯಾವುದೇ ಮೆಡಿಕಲ್ ರಿಪೋರ್ಟು ಕೊಟ್ಟಿರೋದಿಲ್ಲ. ಮತ್ತೆ ನನ್ನ ಹೆಂಡತಿ ಮಗುವನ್ನು ಕರೆಸಿದ್ದೇನೋ ಅಂತ ವಿಚಾರ ನಮಗೆ ಹೇಳಿರೋದಿಲ್ಲ, ಸರಿಯಾಗಿ ಮಾಹಿತಿನೂ ಕೊಟ್ಟಿರೋದಿಲ್ಲ ಮೇಡಮ್. ಇದೆಲ್ಲ 3 ಪ್ಲಾನಿಂಗ್ ಖಂಡಿತವಾಗ್ವೆ. ಇದರಲ್ಲಿ ರಾಜಕಾರಣಿ ವ್ಯಕ್ತಿಗಳ ಕೈವಾಡನೂ ಐತೆ ಮೇಡಮ್. ಅವರಿಂದಲೇ ಇವತ್ತು ನನ್ನ ಜೀವನ ಹಾಳು, ಏನು ಮಾಡದೆ ಅವರು ತಪ್ಪು ಮಾಡವ್ರೆ ಅಂತ ಅಂದ್ಬಿಟ್ಟು ಒಬ್ಬರು ಮರ್ಯಾದೆಯಾಗಿರೋರನ್ನ ಇವತ್ತು ಬೆಲೆ ಕಳೆದಿದ್ದಾರೆ. ಇವತ್ತು ತಾಯಿ ಸ್ಥಾನದಲ್ಲಿ ಇರೋರು ಇವತ್ತು ಇಲ್ಲೂ ಬಂದು ಕೂತಿದ್ದಾರೆ ಅಂತ ಅಂದ್ರೆ ಕಾರಣನೇ ಡಿಪಾರ್ಟ್ಮೆಂಟು. ನಮ್ಗೆ ಸರಿಯಾಗಿ ನ್ಯಾಯ ಕೊಡ್ಸಿಲ್ಲ. ಎಲ್ಲರೂ ಒಂದೇ ರೀತಿ ಇರಲ್ಲ ಮೇಡಮ್. ಎಲ್ಲ 1000ಕ್ಕೆ ಒಂದು ವಯಸ್ಸಿತ್ತು ಎಲ್ಲ ಇತ್ತು, ಯಾಕೆ ದುಡಿಯಕ್ ಆಗ್ತಿರ್ಲಿಲ್ವಾ? ಅವ್ರ ಮನೇಲಿ 15 ದಿನ ನೀವು ವಾಸ ಮಾಡ್ಬೇಕಾ? ಪಾಪ ಮಗು ಮುಖ ನೋಡಿ ಆಶ್ರಯ ಕೊಟ್ಟೆ, ನನ್ನ ಮಗು ತಿನ್ನಕ್ಕಿರ್ಲಿಲ್ಲ ಮೇಡಮ್, ಆಶ್ರಯ ಇರ್ಲಿಲ್ಲ, ಮಗು ಮುಖ ನೋಡ್ಕೊಂಡು ಆಶ್ರಯ ಕೊಡ್ಬೇಕಾಯ್ತು ನಾನು ಅಂತ. ಯಾಕೆ 15 ದಿನ? ಯಾಕೆ ದುಡಿಯೋ ಶಕ್ತಿ ಇಲ್ವಾ ನಿಮಗೆ? ದುಡಿಬೇಕು ಅಂತ ಅನಿಸ್ಲೇ ಇಲ್ವಾ? ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಅನ್ನೋಂಥದ್ದು ಇರ್ಲಿಲ್ವಾ ನಿಮಗೆ? ಮೇಡಮ್ ಇತ್ತು. ನನ್ನ ಕೆಲಸಕ್ಕೆ ನಾನು ಹೋಗ್ತಿದ್ದೆ, ಮೇಡಮ್ ಮನೇಲೆ ಇದ್ದೆ, ಕೆಲಸಕ್ಕೆ ಹೋಗಿನಿ. ನನ್ನವು ಸುಮಾರು ಪ್ರಾಬ್ಲಮ್ಸ್ಗಳಿದ್ದೋ, ಸಾಲಗಳು ಅವೆಲ್ಲ ಇದ್ದೋ, ಅದನ್ನು ನಾನು ಕಟ್ಟಬೇಕು, ಇದು ಮಾಡಬೇಕು. ಮತ್ತು ಒಂದೇ ಸಾಮಾನು ನಾನು ಬಾಡಿಗೆನೂ ಅಡ್ಜಸ್ಟ್ ಮಾಡಬೇಕು. ಬರೀ ಕೈಲಿ ಬಂದಿದ್ದೀವಿ, ಎಲ್ಲನೂ ಪ್ರತಿಯೊಂದು ಸಾಮಾನುಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ತಿಂಗಳಲ್ಲಿ ನಾನು ಒಂದು 10,000 ಸಾಲ ಆಗಿ ಒಂದು 20,000 ತೀರಿಸ್ಕೊಂಡು ಇದನ್ನೆಲ್ಲ ಮೇಂಟೈನ್ ಮಾಡ್ತೀನಿ ಅಂತ ಸ್ವಲ್ಪ. ಅಂದ್ರೆ ಇವ್ರ ಮನೇಲಿ ಆಶ್ರಯ ಪಡೆಯೋಕ್ಕೂ ಮುಂಚೆ ಎಲ್ಲಿದ್ರಿ? ಯಾವಾಗ ನಿಮ್ಗೆ ಹೊಟ್ಟೆಪಾಡು? ಮೇಡಮ್ ಫ್ಯಾಮಿಲಿ ಮನೇಲಿ ಇದ್ದೋ, ನಾನು ನಮ್ಮ ತಾಯಿ ಮನೇಲೆ ಇದ್ದೋ. ಅಂದ್ರೆ ನಿಮ್ ತಾಯಿ ಮನೇಲೆ ಇದ್ರಿ ನೀವು? ಇದ್ದೆ. ಅಲ್ಲಿಂದ ಆಚೆ ಬರೋ ಕಾರಣ ಏನು ಅಂತಂದ್ರೆ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಅತ್ತೆ ಸೊಸೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಅದರಿಂದ ನನಗೆ ಇಬ್ರು ಇಂಪಾರ್ಟೆಂಟ್ ಆಗಿದ್ರು. ಅದರಿಂದ ನನಗೆ ಗೊತ್ತಿರೋರು, ನನಗೆ ನಾಗಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಆಶ್ರಯ ತಗೊಂಡಿದ್ದೆ ಮೇಡಮ್. ಅಲ್ಲಿಂದ ಒಬ್ಬ ಮಾದೇವನ ಒಂದು ಪರಿಚಯ ಆಯ್ತಾನೆ. ಅದು ಚೆನ್ನಾಗೆ ಮಾತಾಡ್ಕೊಂಡಿರ್ತಾರೆ ಸಂಬಂಧಿಕರ ಥರನೇ. ನಾನು ಕೆಲ್ಸಕ್ಕೆ ಹೋಗಿರೋ ಟೈಮಲ್ಲಿ ಬಂದು ಈ ಥರ ಹಿಂಗೆಲ್ಲ ಆಯ್ತು ಕರ್ರಿ ಅಂತ ನಮ್ಮರು ಹೇಳಿದಾಗ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀವಿ. 2 ದಿನ ಆದ್ರೂ ಅವ್ರು ರೆಫರ್ ಮಾಡಿರಲ್ಲ. ನನ್ನ ಹತ್ರ ಹೇಳಿರಲಿಲ್ಲ. ಆಮೇಲೆ ನನ್ನ ಹತ್ರ ಹೇಳಿದಾಗ ನಾ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುತ್ತೆ ಏನು ಅಂತ ಕೇಳಿದ್ಕೆ ಸರಿ ಕೊಡ್ತೀನಿ ಅಂತ ಅವಳಾಗಿ ಅವಳು ಒಪ್ಪಿಗೆ ತೊಗೊಂಡು ನಾವು ಹೋದೋ. ಅವಾಗ ಅಲ್ಲಿ ಆಗಿತ್ತೆ. ನೆಕ್ಸ್ಟ್ ಮೇಡಮ್ ಇಲ್ಲಿ ಏನೇನು ನಡೀತು ಎಲ್ಲ ಅವ್ರದ್ದೇ ಪ್ಲಾನಿಂಗು. ಮ್ಯಾಮ್, ಈಗ ಪ್ರಶ್ನೆ ಇರೋದು, ಈ ಮಹಾದೇವ್ ಅವರು ಹಿಂಗೆ ಅತ್ಯಾಚಾರ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಈಗ ಮಹಾದೇವ್ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಂಥ ಸಂತ್ರಸ್ತೆ ಉಲ್ಟಾ ಹೊಡಿತಾರೆ, ಇನ್ಯಾರು ರಾಜಕಾರಣಿಯಲ್ಲಿ ಫೋನ್ ಮಾಡ್ತಾರೆ ಅಂತೆಲ್ಲ ಆರೋಪ ಬಂತಲ್ಲ. ಈ ಮಹಾದೇವ್ಗೂ ರಾಜಕಾರಣಿಗೂ ಸಂಬಂಧನಾ? ಎಸ್ ಮೇಡಮ್. ಯಾಕೆ ಅಂತಂದ್ರೆ ಅವನು ಕೂಡ ಕಾಂಗ್ರೆಸ್ನ ಹಾಲಿ ಮೆಂಬರ್ ಇದ್ದಾನೆ. ಅವನು ಗ್ರಾಮ ಪಂಚಾಯತಿನಲ್ಲಿ. ಯಾರು? ಮಹಾದೇವ್ ಅನ್ನೋನು.
ಜೊತೆಗೆ ನೋಡಿ ಮೇಡಮ್, ನಾನು ಒಂದು ಕ್ಲಿಯರಿಟಿ ಕೊಡ್ತೀನಿ. FIR ಆಗಿತ್ತೋ ಇಲ್ವೋ ಅನ್ನೋದಕ್ಕೆ ಇದೊಂದು ರಿಪೋರ್ಟ್ ಇದೆ ನನ್ನ ಹತ್ರ. ಇದು ವೈದ್ಯಕೀಯ ಚೆಕಪ್ಗೋಸ್ಕರ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಸ್ಟೇಷನಲ್ಲಿ ಇದನ್ನ ತೆಗೆದು ಫೋಟೋ ಹೊಡ್ಕೊಳ್ಳೋಕ್ಕೂ ನಮಗೆ ಕೊಡ್ತಾರೆ. ಓಕೆ, ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ. ಹೌದು, FIR ರೆಡಿ ಆಗ್ತಿದೆ. ಈಗ ಅವಳು ಚೆಕಪ್ಪಿಗೆ ಕರ್ಕೊಂಡು ಹೋಗ್ಬೇಕು. ಇನ್ನೇನು ಅವಳ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಮೇಡಮ್ ಅವರು. ಅಲ್ಲಿ 22/26 ಅಂತಾನೆ FIR ನಂಬರ್ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಅದೊಂದು ಫೋನ್ ಕಾಲ್ ಬರುತ್ತೆ, ಇಡೀ ಪ್ರಕರಣ ಉಲ್ಟಾ ಹೊಡೆಯುತ್ತೆ. ಅದಾದ್ಮೇಲೆ ಮತ್ತೆ 22/26 ಯಾವ ಪ್ರಕರಣ ಇದೆ ಅಂತ ತೆಗೆದು ನೋಡಿದ್ರೆ ಪೊಲೀಸ್ನವರೇ ಕೆಲವೊಂದು ಅಕ್ರಮ ಮದ್ಯಗಳನ್ನ ಮಾರಾಟ ಮಾಡಿ ಆ ಪ್ರಕರಣಕ್ಕೆ ದಾಖಲಾಗಿದೆ ಅದರೊಳಗೆ. ಹಾಗಾದ್ರೆ ಈ ರಿಪೋರ್ಟ್ ನಾನು ಎಲ್ಲಾದ್ರೂ ನಾನು ಟೈಪ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಏನೇನು ಸೆಕ್ಷನ್ ಹಾಕಿದ್ರಿ ನೀವು ಮೇಡಮ್? ಇಲ್ಲಿ 64 ಮತ್ತೆ 351 ಸಬ್ ಕ್ಲಾಸ್ 3 ಇದೆ ಇದರಲ್ಲಿ BNSS. ಅಂದ್ರೆ ಅವ್ರ ಮೇಲೆ ಅತ್ಯಾಚಾರದ ಪ್ರಕರಣನೇ ದಾಖಲಾಗಿತ್ತು ಮೇಡಮ್. ಆದ್ರೆ ಈ ಒಂದು ಕರೆ ಬಂದಂತ ಸಂದರ್ಭದಲ್ಲಿ ಇಡೀ ಪ್ರಕರಣ ಉಲ್ಟಾ ಹೊಡೆಯುತ್ತೆ ಮೇಡಮ್. ಆದ್ರೆ FIR ರೆಡಿ ಮಾಡ್ತಿದ್ದಾರೆ ಇವರು. ಆಕೆನ ಇನ್ನೇನು ಮೆಡಿಕಲ್ ಚೆಕಪ್ಪಿಗೆ ಕರ್ಕೊಂಡು ಹೋಗಬೇಕು ಸಿಗ್ನೇಚರ್ ಮಾಡಿಸ್ಕೊಂಡು, ಆಮೇಲೆ ಉಲ್ಟಾ ಹೊಡಿದೆ ಮೇಡಮ್. ಇದು ನಾನು ಕ್ಲಿಯರಿಟಿ ಕೊಡ್ತೀನಿ 15ನೇ ತಾರೀಕಲ್ಲಿ ಏನು ನಡೀತು ಅಂತ ಹೇಳಿ. 15ನೇ ತಾರೀಕು 11 ಗಂಟೆಗೆ ಕರೆಕ್ಟಾಗಿ ಗುಣವತಿ ಅನ್ನೋ ಹುಡುಗಿ ಸಂತ್ರಸ್ತೆ ಹಸ್ಬೆಂಡ್ ಜೊತೆ ಮೇಡಮ್ ಸ್ಟೇಷನ್ಗೆ ಹೋಗ್ತಾಳೆ. ವಿತ್ ನನ್ನ ಗಂಡ ಕೂಡ ಇರ್ತಾರಲ್ಲ ಸಿದ್ದಿಕ್. ಹೋದಂಥ ಸಂದರ್ಭದಲ್ಲಿ CPI ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸಂತೋಷ್ ಕುಮಾರ್ ಕೂಡ ಬಂದು ಹೇಳಿಕೆ ತೆಗೆದುಕೊಳ್ತಾರೆ. ಈ ಒಂದು ಕಂಪ್ಲೇಂಟ್ ಏನಿದೆ ಅದು ಸತ್ಯನಂತ ಕೇಳಿದಾಗ ಒಪ್ಕೊಂಡಿದ್ದಾಳೆ ಅವಳು. ಓಕೆ. ನೆಕ್ಸ್ಟ್ PSI ಅಭಿಜಿತ್ ಹತ್ರನೂ ಸಹ ಹೇಳಿಕೆ ಕೊಡ್ತಾಳೆ, ಇಲ್ಲಿರೋ ಕಂಪ್ಲೇಂಟ್ ಸತ್ಯ ಅಂತಾನೆ ಒಪ್ಕೊಳ್ತಾಳೆ. ನೆಕ್ಸ್ಟ್ ಒಬ್ಬ ಮಹಿಳೆ ಪೇದೆ ತೆಗೆದುಕೊಳ್ತಾಳೆ, ಅಲ್ಲೂ ಸಹ ಅವರು ಸತ್ಯ ಅಂತಾನೆ ಒಪ್ಕೊಳ್ತಾಳೆ. ಆ ಪ್ರಕಾರವಾಗಿ 22/26 FIR ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ. ನನ್ನ ಹಸ್ಬೆಂಡ್ ಒಳಗೆ ಹೋಗು ಕೇಳ್ತಾರೆ, ಹೂನ್ರಿ ಇದು ರೆಡಿ ಆಗ್ತಿದೆ FIR ಕಾಪಿ, ಇನ್ನು 2 ನಿಮಿಷದಲ್ಲಿ ಅಭಿಜಿತ್ ಬಂದು ಸಿಗ್ನೇಚರ್ ಮಾಡಿದ್ರೆ ಫುಲ್ ಮುಗೀತು ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಮಂಗಳ ಅನ್ನೋ ಅಂತ ಹೇಳ್ಬಿಟ್ಟು ಒಬ್ಬ ಮಹಿಳೆ PC ಏನಿದ್ದಾರೆ ಅವರು ಆಕೆನ ಚೆಕಪ್ಪಿಗೆ ಕರ್ಕೊಂಡು ಹೋಗ್ಬೇಕು, ಮೆಡಿಕಲ್ ಚೆಕಪ್ಪಿಗೆ. ಇದನ್ನ ರೆಡಿ ಮಾಡಿ ಇಟ್ಕೊಂಡು ಫೋಟೋ ತಗೊಳ್ಳಿ ಅಂತಲೂ ಸಹ ಕೊಡ್ತಾರೆ, ತೆಗೆದುಕೊಳ್ತೀವಿ. ಯಾಕೆಂದ್ರೆ ಸಿಗ್ನೇಚರ್ ಒಂದು ಆಗಿರಲ್ಲ ಅಷ್ಟೇನೆ ಅಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಇನ್ನೇನು ಕರ್ಕೊಂಡು ಹೋಗ್ಬೇಕನ್ನಷ್ಟರಲ್ಲಿ PSI ಅಭಿಜಿತ್ ಬರ್ತಾರೆ, ಅವರಿಗೊಂದು ಕರೆ ಬರುತ್ತೆ. ಆ ಕರೆ ಬಂದಂಥ ಸಂದರ್ಭದಲ್ಲಿ CC ಕ್ಯಾಮ್ರಾ ಇರೋ ರೂಮಿಗೆ ಕರ್ಕೊಂಡು ಹೋಗಲ್ಲ ಆಕೆನ, CC ಕ್ಯಾಮ್ರಾ ಇಲ್ದಿರೋ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅದೇನ್ ಗೊತ್ತಾಯ್ತು ನಿಮ್ಗೆ CC ಕ್ಯಾಮ್ರಾ ಇಲ್ದಿರೋ? ಮೇಡಮ್ ಅಲ್ಲಿ ಏನಂತ ಹೇಳಿ ಕರ್ಕೊಂಡು ಹೋದ್ರು ನಿಮ್ಮ ಹತ್ರ? ಒಂದು ಫೋನ್ ಬಂದಿದೆ, ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದಾರೆ, ಬಾರಮ್ಮ ಗುಣವತಿ ಅಂತ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಮ್ಮ ಹಸ್ಬೆಂಡ್ ಕರೀತಾರೆ, ಗುಣವತಿ ಎಷ್ಟು ಫೋನಲ್ಲಿ ಮಾತಾಡ್ತಿದ್ದಿ ಅಂತ. ನನ್ನ ಹಸ್ಬೆಂಡ್ಗೆ ಬೈತಾರೆ ಅಭಿಜಿತ್, ಏನೊಂದಿದೆ ಇಲ್ಲಿ, ಏನೋ ಸ್ವಲ್ಪ ಕೆಟ್ಟ ಮಾತಲ್ಲೇ ಬೈತಾರೆ ಅವ್ರು, ಕೆಟ್ಟ ಓಡಿಸಲೇ ಬೈತಾರೆ. ಆಗ ನೀನು ಯಾರೋ ಇದನ್ನೆಲ್ಲ ಕೇಳಕ್ಕೆ ನಾನು ಪಬ್ಲಿಕ್ ಇದ್ದೀನಿ, ಅವ್ರಿಗೆ ನಮ್ಮನ್ನು ನಂಬ್ಕೊಂಡು ಬಂದಿರೋದು ಅಂತ ಅವರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಗಂಡ ಹೋಗಿ ಕರೀತಾನೆ, ಗಂಡನ ಮಾತಿಗೂ ಸಹ ಅಲ್ಲಿ ಬೆಲೆ ಕೊಡಲ್ಲ, ಬರೋದಿಲ್ಲ ಅವಳು. ಸೊ ಇಲ್ಲಿ ಏನ್ ನಡೀತಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಮೇಡಮ್. ಆದ್ರೆ 15ನೇ ತಾರೀಕು ಒಂದು ವಿಚಿತ್ರ ಘಟನೆ ಏನಪ್ಪಾ ಅಂತಂದ್ರೆ ಅವತ್ತು ಮಹಾಶಿವರಾತ್ರಿ ಹಬ್ಬ, ಫೆಬ್ರವರಿ ಶಿವರಾತ್ರಿ. ಎಸ್ ಮೇಡಮ್. ಪಾಪ ಇವನ್ ಹೆಂಡತಿ ಬರ್ತಾ ಇಲ್ಲ, ಇವನೇನ್ ಮಾಡ್ತಾನೆ ಅಂತಂದ್ರೆ ಒಂಥರ ಗಾಬರಿ ಆಗ್ತಾನೆ, ಹೆಂಡತಿ ಬರ್ತಾ ಇಲ್ಲ, ಮಗು ಬರ್ತಾ ಇಲ್ಲ, ಎಷ್ಟು ಕರೆದ್ರು ಬರ್ತಾ ಇಲ್ಲ. ನೆಕ್ಸ್ಟ್ ನಾನು PSI ಇವ್ರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ಗೆ ನಾನು ಅಲ್ಲಿಂದಾನೇ ಫೋನ್ ಮಾಡ್ತೀನಿ ಸ್ಟೇಷನಿಂದಾನೆ. ಸರ್ ಏನು ಸರ್ ಈ ಹುಡುಗಿ 11 ಗಂಟೆಗೆ ಬಂದಿದೆ, ಇನ್ನೂ ಒಂದು FIR ಆಗಿಲ್ಲ, ಏನೂ ಆಗಿಲ್ಲ ಅಂದರೆ, ರೀ ಮೇಡಮ್ ನೀವು ಯಾಕ್ರಿ ಇಂಥವಕ್ಕೆಲ್ಲ ಇನ್ವಾಲ್ವ್ ಆಗ್ತೀರಾ, ಇಂಥವಕ್ಕೆಲ್ಲ ಯಾಕ್ರಿ ನೀವು ಇನ್ವಾಲ್ವ್ ಆಗ್ತೀರಾ, ನಿಮ್ಮ ಮೇಲೆ ಹುಡುಗಿ ಉಲ್ಟಾ ಹೊಡಿತಿದ್ದಾಳೆ ಕಣ್ರಿ, 5 ಲಕ್ಷ ನೀವು ಆಮಿಷ ಒಡ್ಡಿದ್ರಂತಲ್ಲಿ ಅಂತಂದಾಗ, ಮೇಡಮ್ ನಾನು ಸುಳ್ಳು ಹೇಳ್ತಿಲ್ಲ. ತಕ್ಷಣ ಫೋನ್ ತಗೊಂಡು ಒಳಗಡೆ ನೇರವಾಗಿ ಹುಡುಗಿ ಕೂತಿರೋ ಜಾಗಕ್ಕೆ ಹೋಗ್ತೀನಿ ನಾನು, ಸ್ಟೇಷನಲ್ಲೇ, ಬೇರೆ ಎಲ್ಲೂ ಅಲ್ಲ. ಹೋಗಿ ನಾನು ಆ ಹುಡುಗಿನ ಏನವ ನಿನ್ಗೆ 5 ಲಕ್ಷಕ್ಕೆ ನಾನು ಡಿಮ್ಯಾಂಡ್ ಇಟ್ಟಿದ್ನ ಹೀಗೆ ಹೇಳಿದಿ ಅಂತಲ್ಲ, ಆಕೆ ಮೌನಕ್ಕೆ ಶರಣಾಗ್ತಾಳೆ ಸ್ಟೇಷನಲ್ಲಿ. ಆಯ್ತು, ಇದು ಈಗ ಕರೆಕ್ಟ್. ಆ ಸಂತ್ರಸ್ತೆಯನ್ನ ಉಲ್ಟಾ ಹೊಡೆದ ತಕ್ಷಣ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಆ ಸಂತ್ರಸ್ತೆ ಹೇಳಿದ್ದೇನು, ತದನಂತರದಲ್ಲಿ ಸಂತ್ರಸ್ತೆ ಮಿಸ್ಸಿಂಗ್ ಆಗೋದಕ್ಕೆ ಕಾರಣ ಏನು, ಯಾವಾಗಿಂದ ನಿಮ್ಮ ಸಂಪರ್ಕಕ್ಕಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದ್ರೆ ಅವ್ರ ಗಂಡನೇ ಸ್ವತಃ ಹೇಳ್ತಾ ಇದ್ರೆ ಹೆಂಡತಿ ಮಕ್ಕಳು ನನ್ನ ಸಂಪರ್ಕದಲ್ಲಿಲ್ಲ, ಹೆಂಡತಿ ಮಕ್ಕಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಪೊಲೀಸರು ಮಾಹಿತಿ ಕೊಡ್ತಾ ಇಲ್ಲ, ಆಕೆ ಎಲ್ಲಿದ್ದಾಳೆ, ಸೇಫ್ ಆಗಿದ್ದಾಳ, ನನ್ನ ಮಗು ಬೇಕು ಅಂತ ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ ಅವ್ರ ಗಂಡ. ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾದಂತ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಹೊಳಿ ನರಸೀಪುರದಲ್ಲಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.